ಪ್ರೋಟೀನ್ ರಿಚ್ ಆಗಿರೋಂತಹ ಈ ರೆಸಿಪಿ ಹೆಲ್ದಿಯಾಗೂ ಇದೆ, ಅದ್ರ ಜೊತೆ ಟೇಸ್ಟಿಯಾಗಿ ಕೂಡ ಇದೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ಒಂದು ಸೂಪರ್ ಆಗಿರೋಂತಹ ರೈಸ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಡಿಲಿಷಿಯಸ್ ಆಗಿರೋಂಥ ರೆಸಿಪಿ, ಜೊತೆಗೆ ಪ್ರೋಟೀನ್ ರಿಚ್ ಆಗಿರೋಂತಹ ಸೋಯಾ ಚಂಕ್ಸ್ನೆಲ್ಲ ಯೂಸ್ ಮಾಡಿರೋದ್ರಿಂದ ಹೆಲ್ದಿ ಆ್ಯಂಡ್ ಟೇಸ್ಟಿ ಎರಡೂ ಕಾಂಬಿನೇಷನಲ್ಲಿ ಮಾಡೋಣ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಿಟ್ಕೊಂಡು ಅದಕ್ಕೆ ತೊಳೆದಿರೋ ಅಂಥ ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಫುಲ್ ಒಂದು ಕಟ್ಟೆಲ್ಲ ಬೇಕು ಅಂತೇನಿಲ್ಲ, ಸ್ವಲ್ಪ. ಇವಾಗ ನೀವು ಸಾಂಬಾರು ಏನಾದರೂ ಮಾಡಿ ಸ್ವಲ್ಪ ಪಾಲಕ್ ಸೊಪ್ಪು ಉಳಿದಿದ್ರೆ ಅದರಲ್ಲಿ ಮಾಡ್ಬೋದು. ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದೆರಡು, ಒಂದು 5-6 ಎಸಳು ಬೆಳ್ಳುಳ್ಳಿ, ಹಾಗೆಯೇ 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮೆಟೊನ ಕಟ್ ಮಾಡಿ ಈ ಥರ ಹಾಕ್ಕೊತಾ ಇದ್ದೀನಿ. ಅದೆಲ್ಲನೂ ಪಾಲಕ್ ಸೊಪ್ಪಿನ ಜೊತೆಗೇ ಬೇಯಿಸ್ಕೋಬೇಕಾಗತ್ತೆ. ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ, ಎಲ್ಲ ಬೆಂದಿದೆ. ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದು ಕಡೆ ಸೋಯಾ ಚಂಕ್ಸಿಗೆ ಬಿಸಿನೀರು ಹಾಕಿ ಅದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಅದರಲ್ಲಿರೋ ನೀರಿನಂಶ ಎಲ್ಲ ಹಿಂಡ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಡೈರೆಕ್ಟಾಗಿ ಕುಕ್ಕರ್ ಪ್ಯಾನಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೋಂಪು, ಚಕ್ಕೆ, ಮೊಗ್ಗು, ಪಲಾವ್ಗೆ ಏನು ಹಾಕ್ತೀವಿ ಐಟಮ್ಸ್ ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಉದ್ದುದ್ದು ಕಟ್ ಮಾಡಿರೋ ಅಂತಹ ಒಂದು ದಪ್ಪನಾಗಿರೋ ಅಂತಹ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಬಾಯಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಕ್ಕೆ ಸೇರಿಸ್ಕೊಂಡಿದ್ದರಿಂದ ಪೇಸ್ಟ್ ಏನು ಹಾಕ್ಕೊಂಡಿಲ್ಲ. ಸೊ ಇವಾಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಆಲ್ರೆಡಿ ಬೆಂದಿದೆ, ಆದರೂ ಒಂದು ಸ್ವಲ್ಪ ಎಣ್ಣೆಲಿ ಆಡಿಸಿದಾಗ ಚೆನ್ನಾಗಿರುತ್ತೆ. ಈಗಲೇ ಸದ್ಯಕ್ಕೆ ನೀರು ಸೇರಿಸ್ತಾ ಇಲ್ಲ, ಆಮೇಲೆ ಸೇರಿಸೋಣ ಲೆಕ್ಕ ಮಾಡ್ಕೊಂಡಂತ ಹೇಳಿ. ಈಗ ನಾವು ನೆನೆಸ್ಕೊಂಡು ಇಟ್ಕೊಂಡಿದ್ವಲ್ವ, ನೀರೆಲ್ಲ ಶೋಧಿಸ್ಕೊಂಡಿರೋ ಅಂತಹ ಸೋಯಾ ಚಂಕ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಪ್ರೋಟೀನ್ ಇದೆ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿನಾದರೂ ಯಾವುದಾದ್ರೂ ರೂಪದಲ್ಲಿ ಇದನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು, ಎಸ್ಪೆಷಲಿ ವೆಜಿಟೇರಿಯನ್ಸಿಗೆ. ಸೊ ಈಗ ತೊಳೆದಿಟ್ಟಿರುವಂಥ ಅಕ್ಕಿ ಸೇರಿಸ್ತಾ ಇದ್ದೀನಿ. ಬಾಸುಮತಿ ಅಕ್ಕಿನೇ ಹಾಕ್ಕೊಂಡಿದ್ದೀನಿ. ನೆನೆಸೋಕ್ಕೇನೋಗಿಲ್ಲ, ಜಸ್ಟ್ 1-2 ಸಲ ಚೆನ್ನಾಗಿ ವಾಶ್ ಮಾಡಿ ಹಾಗೆ ಇಟ್ಟಿದ್ದೆ. ಅದನ್ನು ಹಾಕ್ಕೊಂಡು ಅದನ್ನು ಕೂಡ ನೀರು ಹಾಕೋಕ್ಕೆ ಮುಂಚೆ ಎಣ್ಣೆಲಿ ಎಲ್ಲ ಒಂದು ಸಲ ಕೈ ಆಡಿಸ್ಕೊಂಡ್ರೆ ಸ್ವಲ್ಪ ಉದುರುದ್ರಾಗುತ್ತೆ ಅಂತ. ಸೊ ಈಗ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಅದಕ್ಕೂ ಅಷ್ಟೇ, ಬಾಸುಮತಿಗೆ 1-2 ನಾನು ನೀರನ್ನ ಸೇರಿಸ್ತೀನಿ. ಅರಿಶಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದೊಂಚೂರು ಎಕ್ಸ್ಟ್ರಾ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಸ್ವಲ್ಪ ಹಾಕ್ಕೊಂಡಿದ್ದೆ. ಈಗ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರು, ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಅಂತ ಹೇಳಿದ್ನಲ್ಲ, ಅಷ್ಟು ನೀರನ್ನ ಹಾಕ್ಕೊಂಡು ಅದೊಂದು ಕುದಿ ಬರಬೇಕು. ಅದೊಂದು ಕುದಿ ಬರೋವಷ್ಟು ಇದ್ದು ಆಮೇಲೆ ಲಿಡ್ನ ಕ್ಲೋಸ್ ಮಾಡ್ತೀನಿ. 2 ವಿಷಲ್ ಸಾಕಾಗುತ್ತೆ. 2 ವಿಷಲ್ಗೆ ಸೂಪರಾಗಿ ಈ ಒಂದು ಸೋಯಾ ಚಂಕ್ಸ್ ಮತ್ತು ಪಾಲಕ್ ರೈಸ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಉದ್ರುದ್ರಾಗಿ ತುಂಬ ಚೆನ್ನಾಗಾಗಿದೆ. ಆಗಲೇ ನಾನು ಹೇಳಿದಾಗೆ ಬರೀ ಹೆಲ್ದಿ ಅಲ್ಲ, ಅದ್ರ ಜೊತೆ ಟೇಸ್ಟಿ ಕೂಡ ಹೌದು. ಆ ಮಸಾಲೆ ಎಲ್ಲ ಸೇರಿಸಿ ನಾವು ರುಬ್ಬಿದ್ರಿಂದ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಪ್ರೋಟೀನ್ ರಿಚ್ ಆಗಿರೋಂತಹ ಈ ರೀತಿಯಾಗಿರೋಂತಹ ಪಾಲಕ್ ಮತ್ತು ಸೋಯಾ ಚಂಕ್ಸ್ನ ಬಳಸಿ ಮಾಡಿರೋಂಥ ರೈಸ್ ರೆಸಿಪಿನ ಖಂಡಿತ ಒಂದ್ಸಲಿ ಟ್ರೈ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನನ್ನ ಚಾನಲಲ್ಲಿ ತುಂಬಾ ವೆಜ್ ರೆಸಿಪೀಸ್ ಹಾಕಿದ್ದೀನಿ. ಸೊ ಯಾರೆಲ್ಲ ವೆಜಿಟೇರಿಯನ್ ರೆಸಿಪೀಸ್ನ ತುಂಬ ಇಷ್ಟಪಡ್ತೀರಾ, ದಯವಿಟ್ಟು ನನ್ನ ಚಾನಲ್ಗೆ ಬಂದು ಒಂದ್ಸಲಿ ಆ ರೆಸಿಪೀಸ್ನೆಲ್ಲ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಹಾಗೆಯೇ ಈ ಒಂದು ಸೋಯಾ ಚಂಕ್ಸ್ ಮತ್ತು ಪಾಲಕ್ ರೆಸಿಪಿನ ಮಾಡಿ ಎಂಜಾಯ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.